ಪೂಜಾ ಹಾಂ ರೀ ಏನು ಮಾಡ್ತೀರಿ? ನಾನು ಜೋಳ ತೊಳಿಕತ್ತೀನಿ ರೀ. ಜೋಳ ತೊಳಿತೀನಿ ರೀ. ಎದ್ರ ಸಲುವಾಗಿ ಜೋಳ ತೊಳೆಯೋದು? ಎದ್ರ ಸಲುವಾಗಿ ತೊಳೆಯೋದು? ಇದು ಅತ್ತಿಯವರು ಜೋಳದ ನುಚ್ಚು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಅಂದಾರೆ. ಓ, ಮನೆಗೆ ಜೋಳದ ನುಚ್ಚು ಹೆಂಗೆ ಬಡ್ಸೋದು? ಮನೆಗೆ ಹೆಂಗೆ ಮಾಡೋದು? ಗಿಡಿಗೆ ಹೋಗೋದು ಬೇಕಾಗಿಲ್ಲ. ಇಲ್ಲ ಗಿರ್ನಿ ಹೋಗೋದಿಲ್ಲ. ಅದು ತೊಳೆದು ಯಾರಕ್ಕಂತ ಹೇಳ್ರಂಗ ಅದು ತೊಳಿಕತ್ತಿ. ಆಯ್ತು 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 ಆಯ್ತು. ಎಷ್ಟು ಸಲ ತೊಳಿ ಅಂತ ಹೇಳಿ? ಒಂದು 2 ಸಲ ತೊಳಿ ಅಂತ ಹೇಳಿ. ಓಕೆ. ಸ್ವಲ್ಪ ಚಿಂಕೈ ಆಡಿಸಿ ಹಾಂ 2 ಸಲ ತೊಳೆದು ನೀರು ಜಾಣಿ ಇಡೋದು. ಓಕೆ ಓಕೆ ಓಕೆ. ಈಗ ಇನ್ನೊಂದ್ಸಲ ತೊಳಿತೀನಿ. ಓಕೆ. ಸ್ವಚ್ಛವ ಜೋಳ ಹಂಗೆ? ಹಾಂ ಸ್ವಚ್ಛವ ಅಂದ್ರೆ 2 ಸಲ ತೊಳಿ ಅಂತ ಹೇಳ್ಯಾರ. ಈಗ ಈಗ ಇದೊಂದು ಇದ್ರ ನೀರೆಲ್ಲ ಜಾನ ಅದ? ಹಾಂ ಇದು ಅದ್ರಾಗ ಚಾಣಿ ಅದು, ಇದು ಚಾಣಿ ಚಾಯ್ನಿ ಅದು ಜಲ್ದಿ ಎಲ್ಲ ನೀರು ಜನನ ಒಂದು ಬಟ್ಟೆ ಮೇಲೆ ಆರಕ್ಕಂತ ಹೇಳ್ಯಾರ. ಈಗ ಈಗ ನೀರು ಜಾನಲಿಲ್ಲ, ಸ್ವಲ್ಪ ಹೇಳಿ. ಹಾಂ ಸ್ವಲ್ಪ ನೀರು ಜಾಣಿ ಸ್ವಲ್ಪ ಬಿಟ್ಬಿಡೋದು. ಹಾಂ ಇನ್ನೊಂದು ಏನು ಮಾಡೋದು ಅತ್ತಿಯವ್ರು ಹೇಳ್ತಾರೆ ಮಾಡ್ತೀನಿ ನಾ. ಓಕೆ ಓಕೆ ಓಕೆ. ಹ್ಞೂ ಹಾಂ ನೀರು ಜಾನತ್ತು. ನೀವು ಹಾಂ ಓಕೆ. ಈಗ ಜೋಳದಿಂದ ನೀರು ಜಾನವೇ ನೋಡಂಬರ್ರಿ. ಈಗ ಮುಂದೆ ಏನು ಮಾಡೋದು ನಮ್ಮ ಅತ್ತೆ ಹೇಳ್ತಾರೆ. ಈಗ ಹತ್ತಿರಿ ನೀರೆಲ್ಲ ಜಾನವೇ ಈಗ ಇದ್ರ ಮ್ಯಾಗ ಸುದ್ದಿ ಮ್ಯಾಗ ಫ್ಯಾನ್ ಕೆಳಗೆ ಹಾಕೋದು. ಬಿಸಿಲಾಗ ಹಾಕೋಬೇಕಾಗಿಲ್ಲ. ಬಿಸ್ಲಾಗ ಹಾಕೋದಿಲ್ಲ. ಚಂದ ಒಣಗಬೇಕು, ಒಂದು ತಾಸು ತನಕ ಒಣಗಬೇಕು. ಎಲ್ಲ ನೀರು ಹೋಗ್ಬೇಕಿದ್ರ ಫ್ಯಾನಿನ ಕೆಳಗೆ ಒಣಗಬೇಕು. ಹಾಂ ರೀ ಫ್ಯಾನಿನ ಗಾಳಿಗೆ ಬಿಸಿಲಾಗ ಇಡೋದಿಲ್ಲ. ಹಾಂ ಹಾಂ ಬಿಸ್ಲಾಗ ಇಡೋಣ ಮತ್ತು ಬಿರುಸಾತ. ಹತ್ತಿರಿ ಎಷ್ಟು ದಿನ ಇಡಬೇಕಿತ್ತು ಫ್ಯಾನ್ ತೆಳಗೆ? ಒಂದು ತಾಸರ ಒಣಗಬೇಕು. ಹಾಂ ಹಾಂ ಇವೆಲ್ಲ ಅಂದ್ರೆ ಈ ಹಸಿ ಅನ್ನೋದು ಹೋಗ್ಬೇಕು. ಸ್ವಲ್ಪ ನೀರದು ಒಂದು ಸ್ವಲ್ಪ ಇತ್ತಂದ್ರೆ ಹೋಗ್ತವೆ. ಎಲ್ಲ ತೆಳ್ಳಗೆ ಒಣಗಬೇಕು. ಹಾಂ ತೆಳ್ಳಗೆ ಹಾಕ್ಬೇಕೆಲ್ಲ. ಈ ಜೋಳದ ಮಿರ್ಚು ಮಾಡೋದಿತ್ತಲ್ಲ, ತೊಳೆದೇ ಮಾಡಬೇಕು ಜೋಳ. ತೊಳೆದೇ ಮಾಡಬೇಕು. ಯಾಕಂದ್ರೆ ಇದ್ರ ಮ್ಯಾಗಿನ ಸೊಪ್ಪಿಗೆ ಹೋಗ್ತದ ನುಚ್ಚು ಮಾಡಿ. ಅದು ತೊಳಿಬೇಕು. ಹಂಗೆ ಮಾಡಿದ್ರಂದ್ರೆ ಇದ್ರದ್ದು ತೌಡು ಉಚ್ಚಾಲ. ಹಾಂ ಹಾಂ ತಿಳಿತಿಲ್ಲ. ಸೊಪ್ಪು ಅಂದ್ರೆ ತೌಡ. ಹಸಿ ಮಾಡ್ತೀವಿ ಅಂದ್ರೆ ಜರ ಚಂದ ತೌಡೆಲ್ಲ ಬಾಜು ಆಗ್ತದ, ನುಚ್ಚು ಚಂದ ಆಗ್ತದೆ. ಹಾಂ ಬ್ಯಾಸಿಗೆ ಅದ ಈಗ ಮಧ್ಯಾಹ್ನದಾಗ ಭಾಳ ಇದು ಹೊಟ್ಟೆ ಕಸ ವಿಸ ಆಗ್ತಿರ್ತದ ನೋಡು. ಅದಕ್ಕೆ ಜೋಳದ ನುಚ್ಚು ಮಾಡಿ ಉಣ್ಬೇಕು. ತಂಪಲ್ರಿ? ತಂಪ. ಯಾರಿಗೆ ಮಜ್ಜಿಗೆ ಹಾಕೊಂಡು ಉಣೋದಿತ್ತ ಮಜ್ಜಿಗೆ ಹಾಕೊಂಡು ಉಣೋದು, ಯಾರಿಗೆ ಹಾಲು ಹಾಕೊಂಡು ಉಣೋದಿತ್ತಂದ್ರೆ ಹಾಲು ಹಾಕೊಂಡು ಉಣೋದು. ಅನ್ನನೇ ಉಣೋದಿಲ್ಲ. ಆರೋಗ್ಯಕ್ಕೂ ಚಲೋ. ಆರೋಗ್ಯಕ್ಕೂ ಚಲೋ. ಮತ್ತು ದಿನ ಜೋಳದ ನುಚ್ಚು ಉಂಡ್ರು ಭೀ ಏನು ಅನ್ಸಲ್ಲ. ಮಜ್ಜಿಗೆ ಇರ್ತದಲ್ಲ, ಥಂಡ ಆಗ್ತದ ಹೊಟ್ಟಿ. ಆಯ್ತು. ಈಗ ಒಂದು ತಾಸು ಒಣಗಲಿ. ಹಾಂ ಒಣಗನ ಏನು ಮಾಡೋದು, ಇದ್ರ ನುಚ್ಚು ಹೆಂಗೆ ಮಾಡೋದು ಅದನ್ನ ತೋರಿಸ್ತೀನಿ. ಹಾಂ ರೀ. ಹತ್ತಿರಿ ಈಗ ಜೋಳ ಆರೈಕೆ 1 ತಾಸು ಐತಲ್ರಿ? ಒಂದು ತಾಸು ಆಯಿತು. ಹಾಂ ಜೋಳನ ಒಣಗ್ಯಾವ. ನಮ್ಮ ಹಿಂಗಿರಬೇಕು, ಹಸಿ ಇರಬಾರ್ದು. ಒಟ್ಟ ನೀರ ಎಲ್ಲಿ ಅಂಶ ಇರಬಾರ್ದು, ನೀರಿನ ಅಂಶ. ಹಂಗೆ ಗಾಳಿಗೆ ಹಾಕೋದು, ಇದಕ್ಕೆ ಬಿಸ್ಲಾಗ ಹಾಕೋದಿಲ್ಲ. ಈಗ ನಾವು ಏನು ಮಾಡೋದು, ಇದು ಮಿಕ್ಸರ್ ಮಾಡೋಣ. ಮಿಕ್ಸರ್ ಮಾಡೋದು? ಹಾಂ ಮಿಕ್ಸರ್ ಮಾಡೋದು. ಅದು ಹೆಂಗೆ ಮಾಡೋದು ನುಚ್ಚ ತೋರಿಸ್ತೀನಿ. ಹಾಂ ಸ್ವಲ್ಪ ಸ್ವಲ್ಪ ಹಾಕೋದು, ಒಂದು ಅರ್ಧ ಹಾಕೋದು ಮಾಡೋದು. ಹಾಂ ಸಣ್ಣ ಮಾಡ್ಕೋಬೇಕೇನ್ರಿ ಪೂರ? ಇಲ್ಲ ತೋರಿಸ್ತಲ್ಲ ಹೆಂಗೆ ಮಾಡೋದಂದ್ರೆ ಹಿಂಗೆ ಹಿಂಗೆ ಬಂದು. ಹಾಂ ಬಂದ್ಸಲ ಮಾಡಿ ಹಿಂಗೆ ಮಾಡೋದು. ಹಾಂ ಕಂಟಿನ್ಯೂ ತಿರುವಾದಿಲ್ಲ. ಹಾಂ ಏನು ನೋಡೋದು. ಈಗ ಹಿಂಗೆ ನೋಡೋದು. ನೋಡಿ ಕೈ ಹೆಚ್ಚು ನೋಡಿ ಈಗ ದಮ್ ಅದು ಇನ್ನು. ಹಾಂ ಇನ್ನು ಮಾಡೋದು. ಮತ್ತೆ ನೋಡೋದು. ಚಾಲು ಬಂದ್ ಮಾಡೋದು ಬರೀ? ಹಾಂ ಚಾಲು ಬಂದು ಮಾಡಿ. ನೋಡಿ ಹಿಂಗೆ ಬೇಕು. ಇನ್ನೊಂದು ಜರ ಇನ್ನೊಂದು ಸ್ವಲ್ಪ ಬೇಕು. ಇನ್ನೂ ಸಣ್ಣ ಮಾಡ್ಬೇಕೇನ್ರಿ? ಇನ್ನೊಂದು ಸ್ವಲ್ಪ. ಈಗ ಇದು ಆಯ್ತು. ಹಾಂ ಹಿಂಗಾಗಬೇಕು. ಏನು ಕಂಟಿನ್ಯೂ ನಾವು ತಿರುವುದಿವಲ್ಲ,
ಬಾಲಾಗೆ ನುಚ್ಚ ಸಣ್ಣಾಗಿ ಹಿಟ್ಟಾಗಿ ಹೋಗ್ತದೆ. ಅದಕ್ಕೆ ಹಿಂಗೆ ನಾವು ಬಂದ್ ಚಾಲು ಮಾಡಬೇಕು. ಹಾಂ, ಕಾಕ ಇರಬೇಕು, ಕಾಕ ಇರಬಾರ್ದು, ರವ ಇರಬೇಕು. ರವ ಇರಬೇಕು. ಹಾಂ, ಬಂದ್ ಮಾಡೋದು. ಸ್ಟಾರ್ಟಿಂಗ ಜಲ್ದಿ ಬಂದ್ ಚಾಲು ಮಾಡೋದು. ಆಮೇಲೆ ನಂತರ ಸ್ವಲ್ಪ ಇಡೋದು. ಹಾಂ, ಈಗ ನೋಡ್ತೀನಿ. ಹಾಂ, ಇದಾಗಿದೆ. ಹಾಂ, ಆಗಿದ್ರಿ ಈಗ ಹೀಗಾಗಿ ಹಾಕಲಿ. ಇದೇನು ಮಾಡೋದು ಪೂಜೆ ಅನ್ನೋದು ಹಿಂಗಾಗಿದೆ ನೋಡಿ. ಅನ್ನೋದು ಹಿಂಗಾಗಬೇಕು. ಹಿಂಗಾಗಬೇಕು. ಹಾಂ, ಈಗ ಜಲ್ದಿ ಹಿಡೋದಿದೆ. ಹಾಂ ರೀ. ಅಂದರೆ ಜಲ್ದಿ ಹಿಡ್ದೀವಲ್ಲ ಎಲ್ಲ ತೆಳಗೆ ಹಿಟ್ಟು ಬರ್ತದೆ. ಹಾಂ, ಮ್ಯಾಗ ಬರೀ ಮುಚ್ಕೊಂಡಿರ್ತದೆ. ಹಾಂ, ಇದರಿಂದ ಹಿಟ್ಟು ಬೀಳತ್ತಲ್ರಿ? ಹಾಂ, ಹಿಟ್ಟು ಬೀಳ್ಬೇಕು. ಕೆಳಗೆಲ್ಲ ಹಿಟ್ಟು ಬೀಳ್ತದೆ. ಕೈ ಆಡಿಸಿ ಇದು ಜಲ್ದಿ ಮಾಡೋದಾ? ಹಾಂ, ಹಾಂ, ಎಲ್ಲ ಹಿಟ್ಟು ಬೀಳಬೇಕು ಒಣಗಿಂದು. ಈಗ ಜಲ್ದಿ ಹಿಡ್ದೀನಿ ನೋಡು. ಹಾಂ ರೀ. ಕೆಳಗೆ ಹಿಟ್ಟು ಬಿದ್ದದ, ಮ್ಯಾಗ ನುಚ್ಚೋದದು. ಹಾಂ, ಈಗ ನುಚ್ಚಿನಾಗ ಹಿಂಗೆ ಕೈ ಆಡ್ಸಿದ್ರೆ ನಮ್ಮ ಕೈ ಹಿಟ್ಟು ಹತ್ತಬಾರ್ದು, ತಿಳಿತು? ಹಾಂ, ಹಿಂಗೆ ಇದು ಹೆಂಗೆ ಹತ್ತೋದು ನೋಡು. ಹಾಂ, ಹಂಗೆ ಹತ್ತಬಾರ್ದು. ಇದು ಈಗ ನುಚ್ಚು ರೆಡಿ ಆಯಿತು. ಖರೆ ಇದು ಬಿಟ್ಟೋದಿಲ್ಲ. ಹಾಂ, ಇದೂ ನಾವು ಇದ್ರಾಗ ಕಲ್ಸೋದದ ಆಮೇಲೆ. ಹಾಂ ರೀ. ಹಾಂ, ಅತ್ತಿರಿ ಇದು ಹಿಟ್ಟು ನುಚ್ಚಿನಾಗೆ ಮಿಕ್ಸ್ ಮಾಡಾಗಿತ್ತಂದ್ರೆ ಜಲ್ದಿ ಹಿಡ್ಲತ್ತೀರಿ ಮತ್ತು? ಜಲ್ದಿ ಯಾಕೆ ಹಿಡಿತೀನಿ ಅಂದ್ರೆ ಇದ್ರ ಒಳಗೆ ತೌಡು ಇರ್ತದೆ. ತೌಡ ಅದು ಕೆರಾನ ಎಲ್ಲ ತೌಡು ತೆಗಿತೀವಿ. ಆಮೇಲೆ ಏನು ಉಳಿತದ ನೋಡಿ ಚಲೋದು ಹಿಂದೆ ನುಚ್ಚ, ಅವಾಗ ಅದು ಕಲ್ಸೋದು. ತೌಡು ಭಾಳ ಇರ್ತದೆ, ತೆಗಿನೇ ಬೇಕಾಗ್ತದೆ. ಹಾಂ, ಅದನ್ನ ತೋರಿಸ್ತೀನಿ ನಿಂಗೆ ತೌಡು ಎಂಥದ್ದು. ಆಯ್ತು ರೀ. ಈಗ ಇದು ಲಾಸ್ಟ್ ಆಯ್ತು ನೋಡಿ ನಂದು. ಹಾಂ ರೀ. ಹಾಂ, ಈಗ ಇದ್ರಾಗ ಹಾಕ್ದು. ಹಾಂ, ಈಗ ಇದು ಎತ್ತಿಡೋದು. ಈಗ ಇದು ಕೇರೋದು, ಮರದಾಗ ಹಾಕಿ ಕೇರೋದು ಪಟ 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 ಅಂದರೆ ಇದ್ರ ಮ್ಯಾಗಿಂದೆಲ್ಲ ತೌಡ ಹೋಗ್ತದೆ. ಆಯ್ತು ರೀ. ಹಾಂ, ಈಗ ನನಗೆ ಮರ ಕೊಡ್ತಿ? ಹಾಂ, ಅತ್ತಿರಿ ಈಗ ರೀ. ಈಗ ಇದನ್ನ ಕೇಳ್ತೀನಿ. ಹಾಂ, ತೋರಿಸ್ತೀನಿ ಹೆಂಗೆ ಕೇಳೋದೇನು. ತೆಳಗಿವು ಇವೇನು ಹಿಂಗೆ ಹಿಡೋದು, ಇವು ಹಿಂಗೆ ಬಡಿಯೋದು, ಇವು ಬಟ್ಟೆಗಳು. ಹಾಂ ರೀ. ಹಿಂಗೆ ಬರೀ ಹಿಂಗೆ ಬಡ್ಕೊತ ನಿಂದಿರೋದಿಲ್ಲ. ಹಾಂ, ಹಿಂಗೆ ಮಾಡೋದು. ಅನ್ನೋದು ಇದು ಹಿಂಗೆ ಮಾಡೋಣ, ಹಿಂಗೆ ಬಡ್ಕೊತಿರ್ತೀವಿ ಅನ್ನೋದು. ಹಿಂಗೆ ಇಲ್ಲಿ ತೋರಿಸ್ತೀನಿ ತೋರು. ಹಾಂ, ಇದ್ರಾಗ ನುಚ್ಚು ಜರಾನೂ ಇಲ್ಲ ನಂದು. ಅದೇನು ಇದ್ರ ನುಚ್ಚಾದ ಇಲ್ಲ. ಹಾಂ, ಹಿಂಗೆ ತೌಡು ಬರಬೇಕು, ಭಾಳ ಕೇರಬೇಕು. ಹಾಂ, ಎಲ್ಲ ನಾವು ನುಚ್ಚು ಇದು ಹೋಗತ್ತಾನ, ತೌಡು ಹೋಗತ್ತಾನ ಕೇರೋದು. ಇನ್ನೂ ಹಿಂಗೆ ಮತ್ತೆ ಹಿಂಗೆ ಮಾಡೋದು. ಹಿಂಗೆ ಮಾಡೋದು. ಹಾಂ, ಹಾಂ, ಮತ್ತು ಹಂಗೆ ಕೇಳ್ದಲ್ಲ ಈಗ ಹಿಂಗೆ ಹೊಳ್ಸೋದು. ಹಾಂ, ಹಿಂಗೆ ಯಾಕೆ ಹೊಳ್ಸೋದಂದ್ರೆ ತೌಡು ಬರ್ತದೆ ಮುಂದೆ. ಹಿಂಗೆ ಉದಾದು. ಇದು ಉದಾನ ಏನಾಗ್ತದೆ, ಇಲ್ಲಿ ಮುಂದೆ ಬಂದಿದ್ದೆಲ್ಲ ತೌಡ ಹೋಗ್ತದೆ. ಇದು ಹಿಂದೆ ನುಚ್ಚಿರ್ತದೆ. ಹಿಂಗೆ ತಿಕ್ಕಿ ಕೇರೋದೇನು. ಈಗ ನಾ ತೌಡೆಲ್ಲ ಹರ್ಲಿಕತ್ತದಲ್ಲ, ಆಮೇಲೆ ನುಚ್ಚು ಬರ್ಲಿಕ್ಕೆ ಸ್ಟಾರ್ಟ್ ಮಾಡೋಣ, ಬಿಟ್ಟು ಬಿಡೋದು. ಎಲ್ಲ ತೌಡಾಗ್ಯದ ಅಂತ ತಿಳ್ಕೊಳ್ಳೋದು. ಹಿಂಗೆ ಉಪ್ಪು ಮಾಡಿ ನೋಡೋದು, ಇನ್ನು ತೌಡೋದೇನು ಈಗ ಆಗಿದೆ ಅಂತ ತಿಳ್ಕೊಳ್ಳೋದು. ಈಗ ನುಚ್ಚು ಏನಲ್ಲ, ಇದು ನುಚ್ಚು ಅನ್ನಿಸ್ತು. ಇದು ತೌಡಲ್ಲ, ಇದು ನುಚ್ಚ ಏನ ನೋಡು. ನಿನಗೆಲ್ಲ ನುಚ್ಚು ಅಂತದ ಕೈಗೆ ಒಟ್ಟ ಇಲ್ಲ ಏನು. ಎಲ್ಲ ತೌಡೋದು. ಈಗ ಇದು ಉಳಿತು ನುಚ್ಚ. ಈಗ ಇದು ಬೇರೆ ತಾಟ್ನ್ಯಾಗ ಇದ್ರಾಗ ತಗೊಳ್ಳೋದು. ಇದ್ರಾಗ ಎಲ್ಲೂ ನುಚ್ಚಿಲ್ಲ. ತೌಡದಲ್ರಿ ಇದೆಲ್ಲ ತೌಡದ ನೋಡ್ರಿ, ಇದೆಲ್ಲ ತೌಡದ. ಇದು ನುಚ್ಚು. ಹಿಂದಕ್ಕೆ ತೌಡಿಂದ್ವಿ ಹಪ್ಪಳ ಮಾಡ್ತಿದ್ವಿ. ಹಿಂದಕ್ಕೆ ಹಪ್ಪಳ ಮಾಡ್ತಿರು, ಜೋಳದ ಹಪ್ಪಳ. ಗಿರ್ನ್ಯಾಗ ಜೋಳ ಪಾಲಿಶ್ ಮಾಡ್ಕೊಂಡು ಬರ್ತಿರು. ಏನು ಪಾಲಿಶ್ ಮಾಡ್ಕೊಂಡು ಬಂದು ನೀರಾಗ ನೆನಾಕ್ತಿರು. ಎಲ್ಲ ಅದ್ರೊಳಗಿಂದ ಎಲ್ಲ ಘಾನ್ ತೆಗೆದು ನೀರಾಗ ನೆನಾಕ್ತಿರು. 4-5 ದಿನ ಆಗನ ನೀರಾಗ ನೆನಾಕಿ ಅರ್ಯಾಕ್ತಿರು. ಅರ್ಯಾಕಿ ಮತ್ತು ಗಿರ್ನ್ಯಾಗ ಹಾಕ್ಕೊಂಡು ಬರ್ತಿರು.
ಅವಾಗ ಗಿರ್ನಾಗ ಹಾಕೊಂಡು ಬರೋಣ ಅದರೊಂದು ನುಚ್ಚೆಲ್ಲ ಹಿಂಗೆ ನುಚ್ಚು ಬಾಜು ಮಾಡಿ ತೌಡೆಲ್ಲ ಬಾಜು ಮಾಡ್ತೀವಿ. ಆ ತೌಡ ಹಪ್ಪಳ ಮಾಡ್ತೀವಿ ಅದ್ರದ್ದು ಬರೀ ತೌಡಿಂದು ಭಾಳ ಚಂದ ಖಾರ ಹಾಕಿ ಹಪ್ಪಳ ಮಾಡ್ತೀವಿ. ನಾವು ಮಾಡಿವಿ ಸಣ್ಣಗಿದ್ದಾಗ ಒಂದು ಕೈಗೆ ತೌಡಿಂದ ಬರೀ ತೌಡಿಂದು ಅಂದ್ರೆ ಅದ್ರದ್ದು ಜೋಳದ್ದು ಮಾಡೋದು ಸೆಪ್ರೇಟ್, ಹಿಟ್ಟಿಂದ ಮಾಡೋದು ಸೆಪ್ರೇಟ್. ಏನು ತೌಡು ಬರ್ತದೆ ನೋಡು ಅದ್ರದ್ದು ಹಪ್ಪಳ ಮಾಡ್ತಿದ್ವಿ. ಗಿರ್ನ್ಯಾಗ ಬಿಸ್ಕೊಂಡು ಬರ್ತೀವಿ, ಹಿಟ್ಟು ಮಾಡ್ಕೊಂಡು ಬರ್ತೀವಿ. ಆ ಹಿಟ್ಟು ಚಾಳಾಸಿ ಈ ಚಾಳಾಸಿದ ಹಿಟ್ಟ ಹಪ್ಪಳ ಮಾಡೋದು, ಮ್ಯಾಗ ಬಂದಿದ್ದು ತೌಡಿಂದು ಅದ್ರದ್ದು ಹಪ್ಪಳ ಮಾಡೋದು ಖಾಲಿಂದು. ಹೌದ್ರಿ? ಹಿಂಗೆ ಮಾಡ್ತೀವಿ. ಚಂದ ಹತ್ತೀವಿ ಅವನು. ಈಗ ಅಷ್ಟು ಮೆಹನತ್ ಯಾರು ಮಾಡಲ್ಲ, ಈಗ ಉಳಿದಿಲ್ಲ ಹಪ್ಪಳ ಹಾಕೋದು. ಈಗ ನುಚ್ಚು ನೋಡು ಪೂಜೆ ಹೆಂಗಾಗ್ಯದ, ಹಿಂಗೆ ಒಂದು ಸೌನ್ ಆಗ್ಯದಿಲ್ಲ. ಹಾಂ ಈಗ ಇದು ಹಿಟ್ಟ, ಇದು ನುಚ್ಚ, ಇದು ಹಿಟ್ಟ. ಈಗ ನಮಗೆ ಪುಂಡಿ ಪಲ್ಯ ಮಾಡೋದಿತ್ತು, ನುಚ್ಚು ಹಾಕಿದ ಪುಂಡಿ ಪಲ್ಯ ಮಾಡ್ತಾರಲ್ಲ, ಆ ನುಚ್ಚು ಹಾಕಿದ ಪುಂಡಿ ಪಲ್ಯ ಮಾಡೋ ಈಗ ಇದೇ ಥರ ನುಚ್ಚು ಮಾಡಬೇಕು. ಆದ್ರೆ ಹಿಟ್ಟು ಹಾಕೋದಿಲ್ಲ, ಅದಕ್ಕೆ ನುಚ್ಚು ಹಾಕೋದಿರ್ತದ. ಅವಾಗಲೂ ಹಿಂಗೆ ಜಲ್ದಿ ಹಿಡಿದು ಹಿಟ್ಟೆಲ್ಲ ತೆಗೆದು ನಮಗೆ ಉಳಿದಿದ್ದ ನುಚ್ಚಿನಾಗ ಪುಂಡಿ ಪಲ್ಯ ಮಾಡೋದಿರ್ತದೆ. ಮತ್ತು ಸ್ವಲ್ಪ ನುಚ್ಚು ಉಳಿತಂದ್ರೆ ಇದೇ ಹಿಟ್ಟು ಹಾಕಿ ನುಚ್ಚು ಕುದಿಸಿ ಉಣೋದು. ಎರಡು ಬರ್ತದೆ, ತಿಳಿತು? ಅಂದರೆ ನುಚ್ಚು ಮಾಡೋ ಪುಂಡಿ ಪಲ್ಯ ನುಚ್ಚು ಹಾಕಿ ಮಾಡೋದಿತ್ತ ಹಿಂಗೆ ಮಾಡೋದು. ಆಯ್ತು. ಈಗ ಇದ್ರ ಕಲಿಸ್ತೀನಿ ನಾನು. ಈ ಹಿಟ್ಟಿನಾಗ ನುಚ್ಚು ಹಾಕ್ತೀರಿ? ನುಚ್ಚು ಹಾಕ್ಬೇಕು. ಈಗ ಇದೆಲ್ಲ ಚಂದ ಒಂದು ಜೀವ ಮಾಡೋದು. ತೆಗೆದ ಮಾಡಿ ಒಂದು ಜೀವ ಮಾಡೋದು. ನೋಡಿ ಚಂದ ಕಲಿಸ್ಬೇಕು. ಈಗ ಇದು ಊಟ ಮಾಡ್ಲಿಕ್ಕೆ ನುಚ್ಚ ರೆಡಿ ಐತಿ. ಈಗ ಇದು 2 ದಿನ ಗಾಳಿ ಗಿಡೋದು, ಹಿಂಗೆ ಮಾಡಿ 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 ಗಾಳಿ ಗಿಡೋದು. ಯಾಕೆ ಗಾಳಿ ಗಿಡೋದಪ್ಪ? ಇದಕ್ಕೆ ನಾವು ಜಾಳಿಗೆ ನೀರು ಹಚ್ಚಿ ಮಾಡಿರ್ತೀವಿ. ಅದಕ್ಕೆ ಅದು ಹಸಿ ಉಳಿಬಾರ್ದು. ಹಸಿ ಉಳಿತಂದ್ರೆ ನಾವು ಡಬ್ಬ್ಯಾಗ ತುಂಬಿಟ್ಟಿವಿ ಅಂದ್ರೆ ಬೂರ್ಸ್ ಬರ್ತದೆ, ತಿಳಿತಿಲ್ಲ? ಅದಕ್ಕೆ ನಾವು ಹಿಂಗೆ ಗಾಳಿಗೆ ಇಡಬೇಕಿದೆ 2 ದಿನ. ಆಮ್ಯಾಗ ಇದು ನಿನಗೆ 2 ದಿನ ಆಗೋಣ ನಾನು ನುಚ್ಚು ಮಾಡಿ ನಿನಗೆ ತೋರಿಸ್ತೀನಿ ಪೂಜೆ. ಆಯ್ತು ರೀತಿ. ಈಗ ನಮ್ಮದು ನುಚ್ಚ ರೆಡಿ.